ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದೀರಿ? ಎಲ್ಲರೂ ಆರಾಮದೀರಿನ? ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ರೆಸಿಪಿ ವಿಡಿಯೋನ ಶುರು ಮಾಡನ್ರಿ. ಒಂದು 3-4 ದಿನ ಆಯಿತು ಗೈಸ್, ನನಗೆ ನೆಗಡಿ ಜಡ್ಡಾಗಿತ್ತು, ಜ್ವರನೂ ಇತ್ತು. ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಆದ್ರೆ ನ್ಯಾಲ್ಗಿಗೆ ಏನು ರುಚಿನ ಹತ್ತುವಲ್ದು. ಏನೇ ತಿಂದರೂ ಒಂದು ಸ್ವಲ್ಪ ಕಹಿ ಅನಿಸುತ್ತೆ. ಅದಕ್ಕೆ ಇವತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಾಗ ಎಲ್ಲ ಬಿಡ್ಸಾಕತ್ತಿದ್ದೆ. ನಾವೆಲ್ಲ ಸಣ್ಣರಿದ್ದಾಗ ನಮ್ಮ ಮನೆಯಲ್ಲಿ ಒಂದೊಂದು ಬಟ್ಲು ತುಂಬ ಚಟ್ನಿ ಮಾಡಿಡೋರು. ನಾವು ಶಾಲೆಗೆ ಹೋಗೋ ಮುಖಾರ ಎಲ್ಲ ಸಣ್ಣ ಮಕ್ಕಳು ಸೇರಿ ಒಂದೊಂದು ಡಬ್ಬಿ ತುಂಬ ಚಟ್ನಿ ತಗೊಂಡು ಶಾಲೆಗೆ ಹೋಗ್ತಿದ್ವಿ. ಆವಾಗ ಬೇಳೆ ಸಾರು ಅನ್ನೋದ ಜೊತೆಗೆ ಒಂದೊಂದು ಸ್ವಲ್ಪ ಪಲ್ಯ ಚಟ್ನಿ ಇತ್ತಂದ್ರೆ ಸಖತ್ತಾಗಿರೋದು ಗೈಸ್. ಇವಾಗ ಚಟ್ನಿ ಮಾಡಾಕತ್ತೀನಿ, ಆ ದಿನಗಳು ನೆನಪಾಗತ್ತೈತಿ. ನಾವು ಯಾಕೆ ಇನ್ನೂ ಸಣ್ಣರ ಇರಬಾರ್ದಿತ್ತು, ಯಾಕೆ ನಾವು ದೊಡ್ಡರಾದ್ವಿ ಅಂತ ಅನ್ಸಾಕತ್ತೈತಿ ಗೈಸ್. ಬರೀ ಮತ್ತು ಏನಾದರೂ ಜ್ವರ ಬಂದ್ರೆ ನ್ಯಾಲ್ಗಿಗೆ ಏನಾದ್ರು ಕೈ ಅನಿಸಿದ್ರೆ ಈ ಥರ ಚಟ್ನಿ ಖಂಡಿತ ಮಾಡಿರಿ. ಭಾಳ ಅಂದರೆ ಭಾಳ ಸೂಪರಾಗಿರ್ತೈತಿ ಮತ್ತು ನಿಮಗೂ ಲೈಕ್ ಆಕೈತಿ. ನಾವು ನಮ್ಮ ಅಜ್ಜಿ ಮಾಡೋರು ಬೇರೆ ಏನು ಜಾಸ್ತಿ ಏನು ಹಾಕ್ತಿದ್ದಿಲ್ಲ, ಸಿಂಪಲಾಗಿ ಮಾಡೋರು ಗೈಸ್. ಅದು ಸೇಮ್ ಅದೇ ಥರ ನಾನು ಮಾಡಾಕತ್ತೀನಿ. ಹಸಿಕಾಯಿ ನನ್ನ ಬಾಯಾಗ ಬರೀ ಹಸೆಕಾಯಿ ಹಿಂಡಿ ಬರ್ತೈತಿ ಗೈಸ್. ಅಂದರೆ ನಮ್ಮೂರ ಕಡೆ ಜಾಸ್ತಿ ಮೆಣಸಿನ್ಕಾಯಿ ಚಟ್ನಿ ಅನ್ನೋದಲ್ಲ, ಹಸೆಕಾಯಿ ಹಿಂಡಿ ಅನ್ನೋದೇ ಜಾಸ್ತಿ. ಹಸೆಕಾಯಿ ಹಿಂಡಿ ಜೊತೆಗೆ ನೀವು ಮೊಸರು ಹಾಕ್ಯಂದು ರೊಟ್ಟಿ ತಿನ್ನಾಕಂತ್ರಿ ಅಂದ್ರೆ ನಿಜವಾಗ್ಲೂ ಸಖತ್ತಾಗಿರ್ತೈತಿ. ಜೋಳದ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಇಲ್ಲ ಚಪಾತಿನೂ ಆಗಿರ್ಬೋದು. ಎಲ್ಲ ಅನ್ನದ ಜೊತೆಗೂ ಎಲ್ಲ ಊಟದ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬರೀ ಮತ್ತು ನನಗೂ ಹೊಟ್ಟೆ ಸತ್ತಿ ಅಲ್ಲ ಟೈಮ್ ಬಂದು ಮಧ್ಯಾಹ್ನ ಆಗಕ್ಕೆ ಬಂದೈತಿ. ನನಗೆ ಊಟಕ್ಕೆ ಬೇಳೆ ಸಾರು ಮಾಡೀನಿ, ಅನ್ನ ಮಾಡೀನಿ. ಆದರೆ ನನಗೆ ಉಣ್ಣೋ ಮನಸ್ಸಿಲ್ಲ. ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡು ಮೊಸರು ಮತ್ತು ಮೆಣಸಿನ್ಕಾಯಿ ಚಟ್ನಿ ತಿನ್ಬೇಕು ಅಂತ ಆಸೆ ಆಗ್ತಾಯಿದೆ. ಸ್ವಲ್ಪ ನಾಲ್ಗಿಗೆ ರುಚಿ ಹತ್ತಲಿ ಅಂತ ಬರೀ ಮತ್ತು ಪಟ ಅಂತ ಮೆಣಸಿನ್ಕಾಯಿ ಬಿಡಿಸ್ಕೊಂಡು ಎಲ್ಲ ತಯಾರಿ ಮಾಡ್ಕೊಬಿಡೋಣ ಬನ್ನಿ. ಚಟ್ನಿ ಮಾಡ್ಬೇಕಂದ್ರೆ ಮೊದಲು ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಇಟ್ಕೋಬೇಕು. ನಾನು ಒಂದೆರಡು ಸಲ ಕ್ಲೀನಾಗಿ ತೊಳ್ಕೊಂಡೀನಿ. ಯಾಕಂದರೆ ಇವು ಮಾರ್ಕೆಟ್ನ ತಗೊಬಂದಿದ್ವಲ್ಲ, ಔಷಧಿ ಎಲ್ಲ ಹೊಡೆದಿರ್ತಾರೆ. ಹಾಗಾಗಿ ನಾನು ಇಲ್ಲಿ ಒಂದು ಕ್ಲೀನಾಗಿ 1-2 ಸಲ ಸ್ವಚ್ಛ ತೊಳೆದು ಇಟ್ಕೊಂಡೀನಿ ಗೈಸ್. ಇವನ್ನ ಚಲೋತ್ನಾಗ ತಕ್ಕೋಬೇಕು. ನಾನಿಲ್ಲಿ ಸಣ್ಣ ಮೆಣಸಿನ್ಕಾಯಿನೇ ತಗೊಂಡೀನಿ. ನೋಡ್ಬೋದು, ಇವು ಭಾಳ ಖಾರ ಇರ್ತವೆ. ಇವು ಜವಾರಿಕಾಯಿ, ಇವು ಭಾಳ ಖಾರ ಇರ್ತವೆ. ಇದು ಉದ್ದ ಇದೆ, ಇವು ಖಾರ ಇರಲ್ಲ ಅಷ್ಟೇ, ಸ್ವಲ್ಪ ಖಾರ ಇರ್ತವೆ. ನಾನು ಬೇರೆ ಸಣ್ಣ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿಲ್ಲ. ಸ್ವಲ್ಪ ಖಾರ ಕಮ್ಮಿ ಇರೋ ಮೆಣಸಿನ್ಕಾಯಿ, ಸ್ವಲ್ಪ ಸಣ್ಣ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ. ಯಾಕಂದರೆ ಜಾಸ್ತಿ ಖಾರನೂ ಆಗೋದಿಲ್ಲ, ಈ ಕಡೆ ಖಾರ ಕಮ್ಮಿನೂ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನಿಲ್ಲಿ ಒಂದು 1/4 kg ಒಂದು ಸ್ವಲ್ಪ ಅದಾವು ಅಷ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಬಿಡಿಸಿ ಇಟ್ಕೊಳಕತ್ತೇನೆ ರೀ. ಇದನ್ನು ನೀವು ಒಂದು ಸಲ 1/4 kg ಅಷ್ಟು ಮೆಣಸಿನ್ಕಾಯಿ ತಂದು ನೀವು ಹಿಂಗೆ ಚಲೋತ್ನಾಗ ಹಿಂಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಒಂದು 8ರಿಂದ 10 ದಿನ ಏನೂ ಆಗೋಲ್ಲ ಗೈಸ್. ಚಟ್ನಿ ಭಾಳ ಚಲೋ ಇರ್ತೈತಿ. ಆಮೇಲೆ ಕಡೆ ಹಾಳು ಆಗೋಲ್ಲ. ಫ್ರಿಜ್ಜಲ್ಲೇ ಇಡ್ಬೇಕಂತ ಏನೂ ಇಲ್ಲ. ಈ ಥರ ನೀವು ಒಂದು ಡಬ್ಬ್ಯಾಗ ಹಾಕಿ ಹೊರಗೆ ಇಟ್ರೂ ಏನಾಗೋದಿಲ್ಲ, ಚಲೋ ಇರ್ತೈತಿ. ಆಮೇಲೆ ಕಡೆ ನಾವೇನಾದರೂ ಪಲ್ಯ ಮಾಡಿದ್ವಿ ಅಂದ್ರಪ್ಪ, ಅವ್ರಿಕಾಳು ಪಲ್ಯ, ಈ ಕಡೆ ಬೇರೆ ಥರದ ಪಲ್ಯ ಮಾಡ್ತೇವಲ್ಲ, ಅಂದರೆ ಸೊಪ್ಪಿನ ಪಲ್ಯ ಬಿಟ್ಟು ಆ ಥರ ಪಲ್ಯ ಎಲ್ಲ ಮಾಡಿದಾಗ ಒಂದೊಂದು ಚಮಚದಷ್ಟು ನೀವು ಮೆಣಸಿನ್ಕಾಯಿ ಚಟ್ನಿ ಹಾಕಿದ್ರಂತೂ ರುಚಿ ಅಂತೂ ಸಖತ್ತಾಗಿ ಬರ್ತದೆ ಗೈಸ್. ನಿಜವಾಗ್ಲೂ ಭಾಳ ಅಂದರೆ ಭಾಳ ರುಚಿ ಆಕತಿ. ಇಲ್ಲಿ ನಾನು ನೋಡ್ಬೋದು ಎಷ್ಟು ಅದಾವು ಅಂತ. ಒಂದು 1/4 kg ಒಂದು ಸ್ವಲ್ಪ ಕಮ್ಮಿ ಇದಾವೆ ಅಷ್ಟು ನಾನು ಮೆಣಸಿನ್ಕಾಯಿ ತಗೊಂಡೀನಿ. ಅದಕ್ಕೆ ಇಲ್ಲಿ ಇಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡೀನಿ ಒಂದು ಸ್ವಲ್ಪ. ಅದಕ್ಕೆ 1 ಚಮಚದಷ್ಟು ನಾನಿಲ್ಲಿ ಜೀರಿಗೆ ತಗೊಂಡೀನಿ. ಇದಿಷ್ಟು ಮೆಣಸಿನ್ಕಾಯಿ ತಗೊಂಡಲ್ಲ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಗಡ್ಡೆ ತಗೊಂಡೀನಿ. ನೋಡ್ಬೋದು ಇಲ್ಲಿ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ಇನ್ನೂ ಚಲೋ ಬರ್ತೈತೆ ರೀ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಸ್ವಲ್ಪ ಹಾಕುವಾಗ ಜಾಸ್ತಿನ ಹಾಕಬೇಕು. ಜಾಸ್ತಿ ಅಂದರೆ ಅತಿ ಜಾಸ್ತಿನಲ್ಲ. ನಾನು ಇಲ್ಲಿ ಒಂದು ಗಡ್ಡೆ ತಗೊಂಡೀನಿ. ಇಷ್ಟು ಬೆಳ್ಳುಳ್ಳಿನ ಹಾಕಬೇಕು. ಇದನ್ನೆಲ್ಲ ಪಟ ಅಂತ ಸಿಪ್ಪಿ ಸುಲಿದು ಇಟ್ಕೊಬಿಡ್ತೀನಿ ಗೈಸ್. ನಾನು ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ತೆಗೆದು ಇಟ್ಕೊಂಡನ್ರಿ. ಇಲ್ಲಿ ನೋಡ್ಬೋದು, ಒಂದು 15ರಿಂದ 16 ಬ್ಯಾಳೆ ಇದಾವೆ. ದೊಡ್ಡ ಗಡ್ಡಿನ ತಗೊಂಡಿದ್ದೀನಿ ನಾನು, ಬೆಳ್ಳುಳ್ಳಿ ಗಡ್ಡಿನ. ಈ ಕಡೆ ಇಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಇದು 1 ಚಮಚದಷ್ಟು ಜೀರಿಗೆ. ಇವಾಗ ನಾವು ಗ್ಯಾಸ್ ಚಾಲೂ ಮಾಡಿ ತವ ಇಡನ್ರಿ. ತವ ಬಿಸಿ ಆದಮೇಲೆ ನಾವು ಚಲೋತ್ನಾಗ ಮೆಣಸಿನ್ಕಾಯಿನ ಕರಿಬೇಕ್ರಿ. ಹಂಚು ಬಿಸಿ ಆಗಿದೆ. ನಾನು ಇದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚಲೋತ್ನಾಗ ಹುರ್ಕೊಂತನ್ರಿ. ನಾನು ಮೆಣಸಿನ್ಕಾಯಿ ಉದ್ದದವಲ್ಲ, ಹಾಗಾಗಿ ಸ್ವಲ್ಪ ನಾನು ಮುರಿತೀನಿ. ಈ ಥರ ಮುರಿದ್ಬಿಟ್ಟು ಹಾಕ್ತೀನಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದರೆ ನೀವು ಸಣ್ಣ ಮೆಣಸಿನ್ಕಾಯಿ ಇರ್ತಾವಲ್ಲ, ಈ ಥರ ಜವಾರಿ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿ ಹಾಕಿನ ನೀವು ಹಿಂಡಿ ಮಾಡ್ಕೋಬೋದು. ಈ ಥರ ಒಂದ್ಸಲ ನೀವು ಮಾಡಿಡ್ರಿ, ಒಂದು 10-15 ದಿನ ಏನೂ ಆಗೋದಿಲ್ಲ. ನಿಜವ್ರು ಒಂದು ಸ್ವಲ್ಪನೂ ಹಳಸೋದಿಲ್ಲ, ಅಷ್ಟು ಚಲೋ ಇರ್ತೈತೆ ರೀ.
ಫ್ರಿಜ್ಜಲ್ಲೇ ಇಡ್ಬೇಕಂತ ಏನಿಲ್ಲ, ಹೊರಗಿಟ್ರೂ ನಡಿತೈತಿ. ಈ ಚಳಿಗಾಲದಾಗಂತೂ ಖಾರದ ಅಡುಗೆ ತಿನ್ನಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಕತ್ರಿ. ಬರ್ರಿ ಮತ್ತು ಭಾಳ ದಿನ ಆದಮೇಲೆ ನಾನು ಹಿಂಡಿ ಮಾಡಾಕತ್ತೇನೆ ರೀ. ನಾವು ಸಣ್ಣಾಗಿದ್ದಾಗೆಲ್ಲ ದಿನ ನಮ್ಮ ಅಜ್ಜಿ ದಿನ ಮಾಡಿಡೋರು, ದಿನ ಅಂದರೆ ದಿನ ಊಟದ ಜೊತೆ ನಮಗೆ ಬೇಕೇ ಬೇಕು ಹಸೆಕಾಯಿ ಹಿಂಡಿ. ಇವಾಗೆಲ್ಲ ನಮ್ಮ ಮನೆಗೆ ಯಾರು ತಿನ್ನಲ್ರಿ ಇಲ್ಲಿ ಮಹಾರಾಷ್ಟ್ರದಾಗ. ಆದರೆ ನಾವೆಲ್ಲ ಸಣ್ಣರಿದ್ದಾಗ ತಿಂದು ರೂಢಿ. ಆದರೆ ಇವಾಗ ಒಂದು ಸಲಿಗೆ ಬಿಡೋದ್ರೆ ಯಾರು ಬಿಡ್ತಾರೆ ಹೇಳ್ರಿ? ನಾವೆಲ್ಲೇ ಇರಲಿ ನಮ್ಮ ಅಡುಗೆನ ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ? ಬರೀ ಮತ್ತು ಪಟ ಪಟ ಅಂತ ಕರಿಬೇಕು. ಅಷ್ಟು ಹಿಡಿಯೋದಲ್ಲ ಒಂದು ಸ್ವಲ್ಪ ಹಾಕಿ ಕರಿತೀನಿ. ಆಮೇಲೆ ಕಡೆ ಉಳ್ಕಿದ್ವೆಲ್ಲ ಹಾಕಿ ಚಲೋ ಚೆನ್ನಾಗಿ ಕರ್ಕೊಂತೀನಿ. ಇಪ್ಪಟ್ಟನ್ನ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಜಾಸ್ತಿ ಇಲ್ಲ, ಸ್ವಲ್ಪ. ನೋಡ್ಬೋದು ಈ ಥರ ಉರಿಬೇಕು. ಇವಾಗ ಗ್ಯಾಸ್ ಕಮ್ಮಿ ಮಾಡಿ ನಾನು ಇವನ್ನ ಒಂದು ತಾಟಿಗೆ ತೆಗಿತೀನಿ. ಮತ್ತು ಏನು ಸ್ವಲ್ಪ ಮೆಣಸಿನ್ಕಾಯಿ ಇದ್ವಲ್ಲ ಇವನ್ನ ಹಾಕಿ ಸೇಮ್ ಇದೇ ಥರ ನಾನು ಇವನು ಹುರ್ಕೊಬಿಡ್ತೀನಿ ಗೈಸ್. ಸೊ ಗೈಸ್ ನೋಡ್ಬೋದು ಈ ಕಡೆ ನಾನು ಯಾವ ಥರ ಮೆಣಸಿನ್ಕಾಯಿ ಹುರಿದಿಟ್ಕೊಂಡನಿ ಅಂತ. ಈ ಥರ ಮೆಣಸಿನ್ಕಾಯಿ ಹುರಿದಿಟ್ಕೋಬೇಕ್ರಿ. ಇದು ಬಿಸಿ ಐತಿ. ಇದನ್ನು ಒಂದು 10ರಿಂದ 15 ನಿಮಿಷ ನಾನು ತಣ್ಣಗಾಗ್ಬಿಡ್ತೇನೆ ರೀ. ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪು ಹಾಕೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಮ್ಮ ಮೆಣಸಿನ್ಕಾಯಿ ಎಷ್ಟು ಅದಾವ ಅದನ್ನ ನೋಡ್ಕೊಂಡು ಹಾಕ್ಕೋಬೇಕು ರೀ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಇದನ್ನು ಹಿಂಡಿನ ತಿರುಗ್ಬೇಕು ರೀ. ಈಗ ತಣ್ಣಗಾಗ್ಬಿಡೋಣ ರೀ ಇದನ್ನು. ಸೊ ಗೈಸ್ ಮೆಣಸಿನ್ಕಾಯಿನ ತಣ್ಣಗಾಗ್ಯಾವ್ರಿ. ನೋಡ್ಬೋದು ಇಲ್ಲಿ ಒಂದು 10ರಿಂದ 15 ನಿಮಿಷ ಆಗೈತಿ, ತಣ್ಣಗಾಗ್ಯವು. ಇಪ್ಪಟ್ಟು ನಾವು ಇದನ್ನು ಚಟ್ನಿ ಮಾಡ್ಕೊಳನ್ ಬರ್ರಿ. ನಾನಿಲ್ಲೇ ಒಳ್ಕಲ್ಲು ಐತಲ್ರಿ, ಈ ಒಳ್ಕಲ್ಲು ಸ್ವಚ್ಛಗೆ ತೊಳೆದು ಚೊಲತ್ನಾಗ ಒರೆಸಿಟ್ಕೊಂಡನ್ರಿ. ಇದ್ರಾಗ ನಾನು ಚಟ್ನಿ ಮಾಡ್ಕೊಂತೇನೆ ರೀ. ನಿಮ್ಮ ಮನ್ಯಾಗ ಒಳ್ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿಯಲ್ಲೇ ನೀವು ರುಬ್ಕೋಬೋದು. ಆದರೆ ಮಿಕ್ಸಿಯಲ್ಲಿ ಹಾಕುವಾಗ ಒಂದು ಸ್ವಲ್ಪನೂ ನೀರು ಹಾಕ್ಬೇಡ್ರಿ. ನೀರು ಹಾಕ್ದೇ ನಾವು ಈ ಹಿಂಡಿನ ತಯಾರು ಮಾಡ್ಕೋಬೇಕು. ಹಾಗಾಗಿ ನೀರು ಹಾಕ್ದೇ ನೀವು ರುಬ್ಕೇರಿ. ನೀವು ರುಬ್ಬೋ ಮಕಾರ ನುಣ್ಣಗೆ ರುಬ್ಬಾಡ್ದ್ರಿ. ಒಂದು ಸ್ವಲ್ಪ ದೊಡ್ಕ ಇರ್ಬೇಕು, ಆ ಥರ ರುಬ್ಕೋಬೇಕು. ಬರ್ರಿ ಮತ್ತು ನಾವು ಒಳ್ಕಲ್ನಾಗ ಚೊಲತ್ನಾಗ ರುಬ್ಕೆನನ್ರಿ. ಒಂದು ಸ್ವಲ್ಪ ಹಸಿ ಇಲ್ಲ. ಇವಾಗ ನಾನು ಸ್ವಲ್ಪ ಹಾಕಿ ರುಬ್ಕೊಂತೇನೆ ರೀ. ಮೊದಲು ನಾವು ಈ ಬೆಳ್ಳುಳ್ಳಿನ ಹಾಕಿ ಜಜ್ಕೋಬೇಕು ರೀ. ಬೆಳ್ಳುಳ್ಳಿ ಜಜ್ಕೊಂತೀನಿ. ಬೆಳ್ಳುಳ್ಳಿ ಜಜ್ಕೊಂಡೆ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಸಣ್ಣಕ್ಕೆ ಮಾಡ್ತೀನಿ ಕೈಯಿಂದನ. ನೀರಂತೂ ಒಂದು ಸ್ವಲ್ಪನೂ ಹಾಕಬಾರ್ದು. ನೀರು ಹಾಕ್ದೇ ರುಬ್ಕೋಬೇಕು. ಬರ್ರಿ ಮತ್ತು ನೀರು ಹಾಕದೆ ನಾನು ಚಲೋತ್ನಾಗ ರುಬ್ಕೊಂತೀನಿ. ಸೊ ಗೈಸ್ ಹಸಿಕಾಯಿ ಚಟ್ನಿ ಅಂದರೆ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತ್ರಿ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಹರ್ಕೋಬೇಕ್ರಿ. ನೋಡಿರಿ ಇಲ್ಲಿ ಜಾಸ್ತಿ ನುಣ್ಣಗೂ ಅರಿಬಾರ್ದು. ಈ ಥರ ಸ್ವಲ್ಪ ದೊಡ್ಕ ಇರಬೇಕು. ಇವಾಗ ಇದು ಮೆಣಸಿನ್ಕಾಯಿ ಚಟ್ನಿ ತಯಾರಾಗಿತ್ತು. ಇವಾಗ ನಾವು ಇದನ್ನು ತೆಗೆನೋ ಒಂದು ಸೈಡ್ಗೆ. ನಾನು ಒಂದು ಸ್ವಲ್ಪನೂ ನೀರು ಹಾಕ್ಯಂದ್ರೆ ನೋಡಿರಿ ಯಾವ ಥರ ತೆಳ್ಳಗಾಗೈತಿ ಅಂತ. ನೀರಂತೂ ಒಂದು ಸ್ವಲ್ಪನೂ ಹಾಕಲೇಬಾರ್ದು. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಗೈಸ್. ನಿಜವಾಗ್ಲೂ ಭಾಳ ಅಂದರೆ ಭಾಳ ರುಚಿಕರವಾಗಿರುವಂತಹ ಮೆಣಸಿನ್ಕಾಯಿ ಚಟ್ನಿ ಇವಾಗ ನಮ್ಮದು ತಯಾರಾಗಿದೆ. ನನ್ನ ಬಾಯಿಗಂತೂ ನೀರ ಬರಕತ್ತದ್ರಿ ನಿಜವಾಗ್ಲೂ. ಇಲ್ಲಿ ನೋಡ್ಬೋದು ಆಗಿದೆ. ಈ ಥರ ಇರಬೇಕು. ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಇವಾಗ ನಾನು ಇದನ್ನು ಕ್ಲೀನಾಗಿ ತೊಳ್ಕೊತೀನಿ. ಈ ತೊಳೆದ ನೀರು ನಾನು ಚೆಲ್ಲೋದಿಲ್ಲ. ಬೇರೆ ಏನಾದರೂ ಪಲ್ಯ ಮಾಡ್ತೇವಲ್ಲ ಅದಕ್ಕೆ ನಾವು ಬಳಸ್ಬೋದು. ಆದರೆ ಚಟ್ನಿಗಂತೂ ಮಿಕ್ಸ್ ಮಾಡಬಾರ್ದು. ಈ ನೀರು ತೊಳೆದು ನಾನು ಬೇರೆ ಏನಾದರೂ ಪಲ್ಯ ಮಾಡ್ತೀನಲ್ಲ ಅದಕ್ಕೆ ಹಾಕಿ ಪಲ್ಯ ಮಾಡ್ತೇನೆ ರೀ. ಸೊ ಗೈಸ್ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಾಯಿತು. ನೋಡ್ಬೋದು ಇಲ್ಲಿ ಯಾವ ಥರ ಬಂದಿದೆ ಅಂತ. ಭಾಳ ಅಂದರೆ ಭಾಳ ಚಲೋ ಬಂದತ್ರಿ. ಮತ್ತು
ಸ್ಮೆಲ್ ಅಂತೂ ಸಖತ್ತಾಗಿ ಬರಾಕತ್ತೈತೆ ರೀ. ಅವಾಗಿಂತರ ನನಗೂ ಬಾಯಾಗ ನೀರು ಬರಾಕತ್ತವು. ಯಾವಾಗ ಅಕ್ಕಿ ರೊಟ್ಟಿ ಮಾಡೀನಿ, ಯಾವಾಗ ತಿಂದೇನೆ ಅಂತ ಅನ್ಸಾಕಂತ್ಬಿಟ್ಟತ್ರಿ. ಇದ್ರ ಜೊತೆಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಭಾಳ ಅಂದರೆ ಭಾಳ ರುಚಿ ಆಕತ್ರಿ. ಆದರೆ ನಾನು ಇಲ್ಲಿ ಜೋಳದ ರೊಟ್ಟಿ ಮಾಡೋದಿಲ್ಲ. ಆದರೆ ನಾನು ಇವತ್ತು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ. ಅಕ್ಕಿ ರೊಟ್ಟಿ, ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಬೇಕು ರೀ. ಮೊಸರು ಹಾಕ್ಯಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಒನ್ ಮೋರ್ ಅನ್ನೋದಂದ್ರೆ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಭಾಳ ಖಾರ ತಿನ್ನಲ್ಲ ಅಂದರೆ ಖಾರ ಕಮ್ಮಿ ಇರೋ ಮೆಣಸಿನ್ಕಾಯಿ ತಗೊಂಡು ಈ ಥರ ಮಾಡಿ ನಿಜವಾಗ್ಲೂ ಸಖತ್ತಾಗಿರ್ತೈತೆ ರೀ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.